ಹಿಮದ ಹೃದಯದಲ್ಲಿ ಅರಳಿದ ಹೂ ಭಾಗ 1. ಸಾಲಿಯನ್ ಗ್ರೂಪ್ ಆಫ್ ಕಂಪನೀಸ್ ಬಿಸ್ನೆಸ್ ಲೋಕದ ಶಿಖರದಲ್ಲಿ ನಿಂತಿರುವ ಹೆಸರು. ಅದನ್ನು ಆಳುವವನೊಬ್ಬನೇ ರುದ್ರ ಸಾಲಿಯನ್. ಕಠಿಣ ಶೀತ ನಿಯಮಗಳಿಗಿಂತಲೂ ಕಠಿಣವಾದ ಮನುಷ್ಯ. ಅವನ ಕಣ್ಣಲ್ಲಿ ದಯೆ ಇಲ್ಲ, ಮಾತಿನಲ್ಲಿ ಮೃದುತ್ವ ಇಲ್ಲ. ಅವನಿಗೆ ಬೇಕಾಗಿದ್ದ ಗೆಲುವು ಮಾತ್ರ. ಆದರೆ ಅವನ ಬದುಕಿನ ಹಿಂದೆ ಒಂದು ನೆರಳು ಇತ್ತು. ಅವನ ಹೆಂಡತಿ ಇಶಿಕಾ ಸಾಲಿಯನ್. ಧೈರ್ಯಶಾಲಿ, ಕುತಂತ್ರಿ. ಹೆಂಡತಿ ಸ್ಥಾನ ಉಳಿಸ್ಕೊಳ್ಳಲು ಏನು ಬೇಕಾದ್ರೂ ಮಾಡುವವಳು. ಮನೆಯೊಳಗೆ ಪ್ರೀತಿ ಇಲ್ಲ, ಹೊರಗೆ ಪವರ್ ಗೇಮ್ ಮಾತ್ರ. ಅದೊಂದಿನ ರುದ್ರ ಸಾಲಿಯನ್ ಬದುಕಲ್ಲಿ ಬಿರುಗಾಳಿ ಬೀಸಿದ ಸಮಯ. ಬ್ರೇಕಿಂಗ್ ನ್ಯೂಸ್: ಸಾಲಿಯನ್ ಗ್ರೂಪ್ನ ಸಿಇಒ ರುದ್ರ ಸಾಲಿಯನ್ ಅವರ 2ನೇ ಮದುವೆ. ಅದು ಕೂಡ ಅವರದೇ ಕಂಪನಿಯ ಉದ್ಯೋಗಿಯಾದ ವಿಧವೆ ಜೊತೆ. ಒಬ್ಬ ಮಗನ ತಾಯಿ. ಟಿವಿ ಚಾನೆಲ್ಗಳು ಕೂಗುತ್ತಿದೆ, ಸೋಷಿಯಲ್ ಮೀಡಿಯಾ ಬೆಂಕಿಯಂತ ಹರಡುತ್ತಿದೆ. ಇದು ಪ್ರೀತಿ ಅಥವಾ ಬೆದರಿಕೆ ಅಥವಾ ಪ್ರತೀಕಾರ? ಏನಿರ್ಬೋದು ಇದರ ಹಿಂದಿರೋ ಸತ್ಯ? ಬನ್ನಿ, ಹಿಂದೆಂದು ಕೇಳದ ಸತ್ಯವನ್ನು ನಮ್ಮ ಚಾನೆಲ್ ನಿಮ್ಮ ಮುಂದೆ ಇಡ್ತಿದೆ. ಈಗಾಗಲೇ ನಮ್ಮ ತಂಡ ಸಾಲಿಯನ್ ಗ್ರೂಪ್ನ ಸಿಇಒ ರುದ್ರರನ್ನು ಸುತ್ತುವರಿದಿದೆ. ಅಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನು ನಾವು ನಿಮಗೆ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದೊಂದು ಚಾನೆಲ್ಗಳು ಒಂದೊಂದು ರೀತಿಯ ಸುದ್ದಿಯನ್ನು ಬಿತ್ತರಿಸ್ತಿದ್ದವು. ಮೀಡಿಯಾದವರು ರುದ್ರ ಸಾಲಿಯನ್, ಅವನ ಹೆಂಡತಿ ಮೀರಾ ಮತ್ತು ಮೀರಾಳ ಮಗನನ್ನು ಸುತ್ತುವರಿದಿದ್ದರು. ಕ್ಯಾಮೆರಾ ಫ್ಲಾಶ್ಗಳು ಒಂದರ ಹಿಂದೆ ಒಂದು ಹೊಳೆದಿತ್ತು. ಸರ್, ಇದು ಫೋರ್ಸ್ ಮ್ಯಾರೇಜ್ ಮೀರಾ ಮೇಡಮ್, ನಿಮ್ಮ ಪ್ರತಿಕ್ರಿಯೆ ಏನು? ಪ್ರಶ್ನೆಗಳು ಗಾಳಿಯನ್ನು ಕತ್ತರಿಸಿದ್ದವು. ಮೀರಾ ನಡುಗುತ್ತಿದ್ದಳು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ತನ್ನ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ವಿಹಾನ್ ಅವಳನ್ನು ಗಟ್ಟಿಯಾಗಿ ತಬ್ಬಿ ಅಮ್ಮ ಎಂದು ಜೋರಾಗಿ ಅಳತೊಡಗಿದನು. ಅಷ್ಟರಲ್ಲಿ ರುದ್ರ ಮುಂದೆ ಬಂದನು. ಅವನ ಕಣ್ಣುಗಳಲ್ಲಿ ತಣ್ಣನೆಯ ಕೋಪ. ಒಂದು ಕ್ಷಣದಲ್ಲಿ ಮೀಡಿಯಾದವರನ್ನೆಲ್ಲ ಸರಿಸಿ ನೋ ಕಮೆಂಟ್ಸ್ ಅಂತ ಗಟ್ಟಿಯಾಗಿ ಹೇಳಿದನು. ಆ ಶಬ್ದವೇ ಸಾಕು. ಅಲ್ಲಿ ಕೆಲ ಕಾಲ ಮೌನ ಆವರಿಸಿತು. ಅವನು ಮೀರಾ ಮತ್ತು ಅವಳ ಮಗನ ಕಡೆ ತಿರುಗಿದನು. ಮೀರಾಳ ಕೈ ಹಿಡಿದು ಅವಳನ್ನು ಎಳೆದುಕೊಂಡು ಕಾರು ಹತ್ತಿರ ಹೋದನು. ಅವಳು ಭಯಪಡುತ್ತಾ ಮಗನನ್ನು ಗಟ್ಟಿಯಾಗಿ ಹಿಡಿದು ಅವನ ಹಿಂದೆ ಧಾವಿಸಿದಳು. ಕಣ್ಣಲ್ಲೇ ಸನ್ನೆ ಮಾಡಿ ಕಾರಲ್ಲಿ ಕುಳಿತುಕೊಳ್ಳಲು ಹೇಳಿದನು. ಹೆದರಿದ ಮಗನ ಮುಖ ನೋಡಿ ಕೂಡಲೇ ಮಗನನ್ನು ಕಾರಲ್ಲಿ ಕೂರಿಸಿ ಅವಳು ಕೂಡ ಕುಳಿತುಕೊಂಡಳು. ವಿಹಾನ್ ಅವಳ ಮಡಿಲಲ್ಲಿ ಇನ್ನೂ ಬಿಗಿಯಾಗಿ ಅಂಟಿಕೊಂಡಿದ್ದನು. ರುದ್ರ ಡ್ರೈವರ್ ಪಕ್ಕದಲ್ಲಿ ಕೂತು ಮನೆಗೆ ಹೋಗು ಅಂತ ಗಡುಸಾಗಿ ಹೇಳಿದನು. ಕಾರು ವೇಗವಾಗಿ ಮನೆ ಕಡೆ ಸಾಗಿತು. ಮನೆ ಮುಂದೆ ಕಾರು ನಿಂತಾಗ ರುದ್ರ ಕಾರಿನಿಂದ ಇಳಿದನು. ಕಾರು ಒಳಗೆ ಕೂತಿದ್ದ ಮೀರಾಳ ಕಡೆ ಕೋಪದಿಂದ ನೋಡಿ, ಏನು ಇನ್ನು ಅಲ್ಲೇ ಕೂತಿದ್ಯಾ? ಕಾರಿನಿಂದ ಕೆಳಗಿಳಕ್ಕೆ ಬ್ಯಾಂಡ್ ವಾದಿದವರು ಕರೆಸಬೇಕಾ? ಅವನ ಮಾತು ಕೇಳಿ ಹೆದರಿದವಳು ಕೂಡಲೇ ವಿಹಾನ್ ಜೊತೆ ಕಾರಿನಿಂದ ಇಳಿದಳು. ಮೀರಾ ಕಣ್ಣು ಎತ್ತಿ ನೋಡಿದಳು. ಅದು ಮನೆಯಲ್ಲ, ಒಂದು ದೊಡ್ಡ ಸಾಮ್ರಾಜ್ಯ. ಸಾಲಿಯನ್ ಮ್ಯಾನ್ಷನ್. ಬೃಹತ್ ಗೇಟ್, ಎತ್ತರದ ಗೋಡೆಗಳು. ಅದರ ಒಳಗೆ ಕಾಣುತ್ತಿದ್ದ ಅರಮನೆಯಂತಿರೋ ಮನೆ. ಅವಳ ಉಸಿರು ಕ್ಷಣಕ್ಕೆ ನಿಂತಂತಾಯಿತು. ಇಷ್ಟು ದೊಡ್ಡ ಮನೆ ಎಂದು ಮನಸ್ಸಿನೊಳಗೆ ಮಾತನಾಡಿಕೊಂಡಳು. 2 ಬದಿಗಳಲ್ಲೂ ಸುಂದರ ಗಾರ್ಡನ್, ಫೌಂಟನ್ಗಳು, ಲೈಟ್ಸ್, ಎಲ್ಲವೂ ಒಂದು ಕನಸಿನಂತೆ ಕಾಣುತ್ತಿತ್ತು. ಆದರೆ ಆ ಕನಸಿನೊಳಗೆ ಮೀರಾ ಮಾತ್ರ ಭಯದಿಂದ ತುಂಬಿದ್ದಳು. ವಿಹಾನ್ ಅವಳ ಕೈ ಹಿಡಿದು, ಅಮ್ಮ, ಇದು ಯಾರ ಮನೆ ಅಂತ ನಿಧಾನವಾಗಿ ಕೇಳಿದನು. ಅವಳಿಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ರುದ್ರ ಮುಂದೆ ನಡೆದನು. ಮೀರಾ ವಿಹಾನ್ ಜೊತೆ ಅವನ ಹಿಂದೆ ನಡೆದಳು. ಮನೆಯ ಬಾಗಿಲು ನಿಧಾನವಾಗಿ ತೆರೆಯಿತು. ರುದ್ರನ ಜೊತೆ ಮೀರಾ ವಿಹಾನ್ ಕೈ ಹಿಡಿದು ಮನೆಯೊಳಗೆ ಕಾಲಿಟ್ಟಳು. ಕಣ್ಣಲ್ಲಿ ಭಯ ತುಂಬಿ ವಿಹಾನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆ ಮನೆಯೊಳಗೆ ಕಾಲಿಟ್ಟ ಕ್ಷಣವೇ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಇವರ ಮೇಲೆ ನೆಟ್ಟವು. ಸೇವಕರಿಂದ ಹಿಡಿದು ಮನೆಯವರವರೆಗೆ ಎಲ್ಲರ ಮುಖದಲ್ಲಿ ಒಂದೇ ಪ್ರಶ್ನೆ, ಇವಳು ಯಾರು? ಅಣ್ಣನ ಪಕ್ಕದಲ್ಲಿ ನಿಂತಿದ್ದ ಮೀರಾಳನ್ನು ನೋಡಿದ ಕ್ಷಣ ಶೌರ್ಯ ಸಾಲಿಯನ್ನ ಹೃದಯ ನಿಂತಂತಾಯಿತು. ಮೀರಾ? ಅವನ ಕಣ್ಣುಗಳಲ್ಲಿ ನಂಬಲಾಗದ ನೋವು ತುಂಬಿಕೊಂಡಿತು. ಅವನು ಮೌನವಾಗಿ ಪ್ರೀತಿಸುತ್ತಿದ್ದ ಅವನ ಹುಡುಗಿ ಇಂದು ಅಣ್ಣನ 2ನೇ ಹೆಂಡತಿಯಾಗಿದ್ದಳು. ಆದರೆ ಮತ್ತೊಂದು ಕಡೆ ಇಶಿಕಾ ಕಣ್ಣಲ್ಲಿ ಬೆಂಕಿ ಹೊತ್ತಿತ್ತು. ನನ್ನ ಗಂಡನನ್ನೇ ಬಲೆಗೆ ಹಾಕೊಂಡು ನಾನಿರುವಾಗಲೇ ಅವ್ರನ್ನ ಮದುವೆಗೆ ಎಷ್ಟೇ ಧೈರ್ಯ ನಿನಗೆ ಎಂದು ಕೋಪದಿಂದ ಕೂಗಿ ಒಂದು ಕ್ಷಣವೂ ಯೋಚಿಸದೆ ಮೀರಾಳ ಕಡೆಗೆ ಹೆಜ್ಜೆ ಹಾಕಿದಳು. ಎಷ್ಟೇ ಧೈರ್ಯ ನಿನಗೆ ನನ್ನ ಮನೆಯೊಳಗೆ ಬರಕ್ಕೆ ಎಂದು ಅವಳನ್ನು ಬೈಯುತ್ತಾ ಅವಳಿಗೆ ಹೊಡೆಯಲು ಕೈ ಎತ್ತಿದಳು. ಮೀರಾ ನಡುಗುತ್ತಿದ್ದಳು.
ವಿಹಾನ್ ಅವಳ ಕೈ ಹಿಡಿದು ಅಮ್ಮ ಎಂದು ಭಯದಿಂದ ಅಂಟಿಕೊಂಡಿದ್ದನು. ಇಬ್ಬರ ಕಣ್ಣುಗಳಲ್ಲಿ ಒಂದೇ ಭಾವನೆ, ಭಯ. ಅಷ್ಟರಲ್ಲಿ ರುದ್ರನ ಕಣ್ಣುಗಳು ತಣ್ಣನೆಯಾಗಿ ಮಿಂಚಿದವು. ಇಶಿಕಾ ಎಂದು ಜೋರಾಗಿ ಕೂಗಿ ಅವಳನ್ನು ತಡೆದನು. ಅವನ ಗರ್ಜನೆಗೆ ಮನೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಅವನು ನಿಧಾನವಾಗಿ ಮುಂದೆ ನಡೆದು ಮೀರಾ ಮತ್ತು ವಿಹಾನ್ ಕಡೆ ನೋಡಿದನು. ಇವ್ರು ಇನ್ಮುಂದೆ ಇಲ್ಲೇ ಇರ್ತಾರೆ. ಇವಳು ನನ್ನ ಹೆಂಡತಿ. ಇವಳ ಮೇಲೆ ಯಾರಾದರೂ ಕೈ ಮಾಡಿದ್ರೆ ಈ ಮನೆಯಿಂದ ಹೊರ ಹೋಗ್ಬೇಕಾಗತ್ತೆ. ಈ ಮಾತು ಕೇಳಿದ ಕ್ಷಣ ಮನೆ ಮತ್ತೊಮ್ಮೆ ಶಾಕ್ನಲ್ಲಿ ಮುಳುಗಿತು. ಆದರೆ ಇಶಿಕಾ ಮಾತ್ರ ವಾಟ್ ಎಂದು ಜೋರಾಗಿ ಕೂಗಿದಳು. ಇವಳು ಇಲ್ಲಿರ್ತಾಳ ನನ್ನ ಮುಂದೆ, ಅದು ನನ್ನ ಮನೆಯಲ್ಲಿ. ರುದ್ರ, ನಾನು ನಿನ್ನ ಹೆಂಡತಿ ಇರಬೇಕಾದ್ರೆ ಅದು ಹೇಗೆ ನನ್ನ ಮದುವೆ ಅದೇ? ನೋ, ಇದು ನನ್ನ ಮನೆ, ನಾನು ಇವಳನ್ನು ಇಲ್ಲಿ ಇರೋಕ್ಕೆ ಬಿಡಲ್ಲ ಅಂತ ಹೇಳಿದ ಅವಳು ಮೀರಾರ ಹತ್ತಿರ ಬಂದು, ನನ್ನ ಗಂಡನ ತಲೆ ಕೆಡಿಸಿ ಅವನನ್ನ ಮದುವೆಗೆ ಇಲ್ಲಿ ರಾಣಿಯಾಗಿರ್ತೀನಿ ಅಂತ ಅಂದ್ಕೊಂಡೆಯಾ? ನಾನು ಬದುಕಿರೋವರೆಗೆ ಅದು ಖಂಡಿತ ಸಾಧ್ಯ ಅಲ್ಲ. ಇದು ನನ್ನ ಮನೆ, ಹೋಗಿ ಇಲ್ಲಿಂದ ಅಂತ ಹೇಳಿ ಅವಳನ್ನು ಜೋರಾಗಿ ತಳ್ಳಿದಳು. ಮೀರಾ ಸಮತೋಲನ ಕಳೆದುಕೊಂಡಳು. ವಿಹಾನ್ ಅತ್ತನು. ಅಷ್ಟರಲ್ಲಿ ಬೀಳುತ್ತಿರುವ ಅವಳನ್ನು ರುದ್ರ ಗಟ್ಟಿಯಾಗಿ ಹಿಡಿದುಕೊಂಡನು. ಇನ್ನಫ್ ಇಶಿಕಾ. ಅವನ ಧ್ವನಿ ಈಗ ಇನ್ನೂ ಗಟ್ಟಿಯಾಗಿ, ಇವಳು ನನ್ನ ಹೆಂಡತಿ, ಇದು ನನ್ನ ಮನೆ, ಇಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋದು ನಾನೊಬ್ಬನೇ. ನನ್ನ ಹೊರತು ಬೇರೆ ಯಾರಿಗೂ ಡಿಸಿಷನ್ ತಗೊಳ್ಳೋಕ್ಕೆ ಹಕ್ಕಿಲ್ಲ. ಎಲ್ಲರೂ ಕಿವಿ ಕೊಟ್ಟು ಕೇಳಿ, ಇದೇ ನನ್ನ ಕೊನೆ ಮಾತು. ಇವರಿಬ್ಬರು ಇವತ್ತಿನಿಂದ ಇಲ್ಲೇ ಇರ್ತಾರೆ. ಯಾರಾದರೂ ಇವರಿಗೆ ತೊಂದರೆ ಕೊಟ್ಟರೆ ನಾನು ಮನುಷ್ಯನಾಗಿರಲ್ಲ ಅಂತ ಹೇಳಿ ಅವರಿಬ್ಬರನ್ನು ಕರೆದುಕೊಂಡು ಗೆಸ್ಟ್ ರೂಮ್ ಕಡೆ ಹೋದನು. ಗೆಸ್ಟ್ ರೂಮ್ ತೋರಿಸಿ ಅವರಿಗೆ, ಇನ್ಮೇಲೆ ನೀವಿಬ್ಬರು ಇಲ್ಲೇ ಇರಬೇಕು. ನನಗೆ ಹೇಳಿದ ಕೇಳಿ ಎಲ್ಲೂ ಹೋಗಬಾರ್ದು. ಏನಾದರೂ ಬೇಕಿದ್ರೆ ಕೆಲಸದವ್ರು ಕೇಳಿ, ಅವ್ರು ತಂದು ಕೊಡ್ತಾರೆ ಅಂತ ಗಡುಸಾಗಿ ಹೇಳಿ ಅಲ್ಲಿಂದ ಕೆಳಗೆ ಬಂದು ಆಫೀಸ್ ಕಡೆ ಹೊರಟನು. ಶೌರ್ಯ ನಿಂತಲ್ಲೇ ಕಂಬದಂತೆ ನಿಂತಿದ್ದನು. ಅವನ ಕೈ ಮುಷ್ಟಿಯಾಗಿ ಬಿಗಿಯಿತು. ಅವನು ನೋಡುತ್ತಿದ್ದುದು ತಾನು ಪ್ರೀತಿಸಿದವಳು ತನ್ನ ಅಣ್ಣನ ಹೆಂಡತಿಯಾಗಿ. ಅವನ ಕಣ್ಣುಗಳು ಗೆಸ್ಟ್ ರೂಮ್ ಕಡೆ ಹೋಯಿತು. ಆದರೆ ಮೀರಾ ಅವನಿಗೆ ಕಾಣದಾದಳು. ತುಂಬಿದ ಕಣ್ಣುಗಳಿಂದ ಭಾರವಾದ ಮನಸ್ಸಿನಿಂದ ತನ್ನ ರೂಮ್ ಕಡೆ ಹೋದನು. ಇಶಿಕಾ ಅಲ್ಲೇ ನಿಂತು ಕೋಪದಿಂದ ಉರಿಯುತ್ತಾ, ನಾನಿರಬೇಕಾದ್ರೆ ನಿನ್ನ ಜೀವನ ಇಲ್ಲಿ ಸುಲಭ ಇಲ್ಲ ಮೀರಾ. ನನ್ನ ಗಂಡನೇನು ಕಸಿದುಕೊಂಡೆಯಾ? ನಿನ್ನ ಪ್ರತಿಯೊಂದು ಉಸಿರನ್ನು ನಾನು ಕಷ್ಟ ಮಾಡ್ತೀನಿ. ಯಾಕಾದರೂ ರುದ್ರನ ಮದುವೆ ಆದ್ನೋ ಅಂತ ಅನ್ನಿಸಿ ಇಲ್ಲಿಂದ ಓಡಿ ಹೋಗೋ ಹಾಗೆ ಮಾಡ್ತೀನಿ. ಈ ಇಶಿಕಾ ಏನು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಸ್ಥಾನ ನಾನು ಯಾರಿಗೂ ಬಿಟ್ಕೊಡಲ್ಲ. ಯು ಬಿಚ್, ವೇಟ್ ಆ್ಯಂಡ್ ವಾಚ್. ಇನ್ಮುಂದೆ ಈ ಮನೆಯಲ್ಲಿ ನಿನಗೆ ನರಕ ತೋರಿಸ್ತೀನಿ ಅಂತ ಕೋಪದಿಂದ ಕುದಿದು ತನ್ನ ರೂಮ್ ಒಳಗೆ ಹೋದಳು. ಮೀರಾ ಸರಳ, ನಿಷ್ಕಪಟ, ನೋವನ್ನು ಮೌನವಾಗಿ ಹೊತ್ತಿರೋ ಹೃದಯ. ಅವಳು ಬದುಕಿರೋದು ಒಂದೇ ಕಾರಣಕ್ಕಾಗಿ, ಅದು ಅವಳ ಮಗ ವಿಹಾನ್ಗಾಗಿ. ರೂಮಲ್ಲಿದ್ದ ಅವಳು ವಿಹಾನ್ನನ್ನು ಸಮಾಧಾನ ಮಾಡುತ್ತಾ ಫ್ಲಾಶ್ ಬ್ಯಾಕ್ಗೆ ಹೋದಳು. ಬೆಳಗಿನ ಹೊತ್ತಲ್ಲಿ ಅವಳು ಮುದ್ದಾಗಿ ಅವನನ್ನು ಸಿದ್ಧ ಮಾಡುತ್ತಿದ್ದಳು. ವಿಹಾನ್, ಬೇಗ ಬೇಗ ರೆಡಿ ಆಗಬೇಕು, ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ ಎಂದು ಹೇಳಿ ಅವನನ್ನು ರೆಡಿ ಮಾಡತೊಡಗಿದಳು. ವಿಹಾನ್ 7 ವರ್ಷದ ಮಗು, ಅವಳ ಜಗತ್ತು, ಅವಳ ಉಸಿರು. ಅವನನ್ನು ಸ್ಕೂಲ್ಗೆ ಕಳುಹಿಸಿ ಮೀರಾ ತನ್ನ ಆಫೀಸಿಗೆ ಹೊರಟಳು. ಎಲ್ಲವೂ ಸಾಮಾನ್ಯ ದಿನದಂತೆ ಕಾಣ್ತಾ ಇತ್ತು. ಆದ್ದರಿಂದ ಅವಳ ಜೀವನವನ್ನು ತಲೆ ಕೆಳಗಾಗಿಸೋ ದಿನವಾಗಿತ್ತು. ಇನ್ನೇನು ಆಫೀಸ್ ಹತ್ರ ಬರಬೇಕು ಅಷ್ಟೆಲ್ಲ ಹಠಾತ್ತಾಗಿ ಕಾರೊಂದು ಅವಳ ಹತ್ತಿರ ಬಂದು ನಿಂತಿತ್ತು. ಕೆಲವರು ಬಂದು ಅವಳನ್ನು ಬಲವಂತವಾಗಿ ಕಾರಿನೊಳಗೆ ಎಳೆದುಕೊಂಡರು. ಭಯಗೊಂಡವಳು, ಏನು ಮಾಡ್ತಾ ಇದ್ದೀರಾ, ಯಾರು ನೀವು, ಬಿಡಿ ನನ್ನನ್ನು ಎಂದು ಮೀರಾ ಕೂಗತೊಡಗಿದಳು. ಅವರು ಅವಳ ಬಾಯಿಗೆ ಬಟ್ಟೆಯನ್ನು ತುರುಕಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವಳು ಕೊಸರಾಡತೊಡಗಿದಳು. ಆದರೆ ಬಲವಾದ ಕೈಗಳು ಅವಳನ್ನು ಹಿಡಿದಿದ್ದರಿಂದ ಅವಳು ಏನು ಮಾಡಲಾಗದೆ ಅಸಹಾಯಕಳಾದಳು. ಕಾರು ಒಂದು ಸುನ್ಸಾನ್ ಗೋಡೌನ್ ಬಳಿ ನಿಂತಿತು. ಅವರು ಮೀರಾಳನ್ನು ಎಳೆದುಕೊಂಡು ಹೋದರು. ಅಲ್ಲಿ ಅವಳು ನೋಡಿದ ದೃಶ್ಯ ಅವಳ ಹೃದಯವೇ ನಿಂತಂತಾಯಿತು. ವಿಹಾನ್ ಎಂದು ಜೋರಾಗಿ ಕೂಗಿದಳು. ಅವರು ಅವನ ಕೈ ಕಾಲು ಕಟ್ಟಿ ಕುರ್ಚಿಯಲ್ಲಿ ಕೂರಿಸಿ ಅವನಿಗೆ ಗನ್ ಪಾಯಿಂಟ್ ಮಾಡಿದರು. ತನ್ನ ತಾಯಿಯನ್ನು ನೋಡಿದ ಅವನು ಅಮ್ಮ ಎಂದು ಅಳತೊಡಗಿದನು. ವಿಹಾನ್ ಎಂದು ಮತ್ತೆ ಜೋರಾಗಿ ಅಳುತ್ತಾ ಕೂಗಿದಳು. ಅವಳು ಕಣ್ಣೀರಲ್ಲಿ ಮುಳುಗಿ ಹೋದಳು. ಅವರ ಕಡೆ ನೋಡಿ, ಯಾರು ನೀವು, ಯಾಕೆ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ? ನಾವು ಯಾರಿಗೂ ಮೋಸ ಮಾಡಿದವರಲ್ಲ, ಬಿಟ್ಬಿಡಿ ನಮ್ಮನ್ನು ಪ್ಲೀಸ್ ಎಂದು ಅಂಗಲಾಚತೊಡಗಿದಳು. ಅಷ್ಟರಲ್ಲಿ ಒಂದು ಹೆಜ್ಜೆಯ ಶಬ್ದ. ರುದ್ರ ನಡೆದು ಒಳಗೆ ಬಂದನು.
ಅವನನ್ನು ನೋಡಿದ ಕ್ಷಣ ಮೀರಾ ಬೆಚ್ಚಿ ಬಿದ್ದಳು. ಸರ್, ನೀವು ನನ್ನನ್ನು ಯಾಕೆ ಅಪಹರಿಸಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೇನೆ ಎಂದು ಅಳುತ್ತಾ ಕೇಳಿದಳು. ರುದ್ರ ನಿಧಾನವಾಗಿ ನಕ್ಕನು. ಆ ನಗು ಅವಳಲ್ಲಿ ಭಯ ಹುಟ್ಟಿಸಿತು. ಅದು ನಿನ್ಗೆ ಗೊತ್ತಾಗಬೇಕಾಗಿಲ್ಲ ಎಂದು ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು. ಅವನು ವಿಹಾನ್ ಕಡೆ ನೋಡಿ, ನಿನಗೆ ಒಂದು ಆಯ್ಕೆ ಕೊಡ್ತೀನಿ. ಓ ಇಲ್ಲ ಇಲ್ಲ, ನಿನಗಿಲ್ಲಿ ಯಾವ ಆಯ್ಕೆ ಕೂಡ ಇಲ್ಲ. ನಾನು ಹೇಳಿದನ್ನು ಕೇಳಲೇಬೇಕು. ಇಲ್ಲಾಂದ್ರೆ ಮುಂದೆ ನಡೆಯೋದನ್ನು ಯಾರಿಂದಲೂ ತಪ್ಪಿಸೋಕೆ ಆಗಲ್ಲ. ನಿನ್ನ ಮಗ ಉಳಿಬೇಕಂದ್ರೆ ನನ್ನನ್ನು ಮದುವೆ ಆಗು, ಇಲ್ಲ ಅಂದರೆ ಅಂತ ಹೇಳಿ ಗನ್ ಕಡೆ ನೋಡಿ, ಅವನನ್ನು ಇಲ್ಲೇ ಕೊನೆ ಮಾಡ್ತೀನಿ. ಈ ಮಾತು ಕೇಳಿ ಮೀರಾಳ ಎದೆ ಒಡೆದು ಹೋದಂತಾಯಿತು. ಸರ್, ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಿಮಗೆ ಆಲ್ರೆಡಿ ಮದುವೆ ಆಗಿದೆ, ಮತ್ತೆ ಯಾಕೆ ನನ್ನನ್ನು ಮದುವೆ ಆಗು ಅಂತ ಹೇಳ್ತಾ ಇದ್ದೀರಾ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ನಾನು ಹೇಳಿದಾಗೆ ಮಾಡು, ಇಲ್ಲ ಅಂದರೆ ಇವತ್ತು ನಿನ್ನ ಕಣ್ಮುಂದೆ ನಿನ್ನ ಮಗನ ಅಂತ್ಯ ಆಗುತ್ತೆ. ಸರ್, ನನ್ನ ಗಂಡ ಇಲ್ಲದಿರ್ಬೋದು, ಆದರೆ ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ. ಅವರು ಇನ್ನೂ ನನ್ನ ಹೃದಯದಲ್ಲೇ ಇದ್ದಾರೆ. ನನಗೆ ಇನ್ನೊಬ್ಬರ ಮೇಲೆ ಯಾವತ್ತೂ ಪ್ರೀತಿ ಬರಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಎಂದು ಅಳುತ್ತಾ ಅಂಗಲಾಚಿದಳು. ಅವಳು ಅಳುತ್ತಿದ್ದರೂ ರುದ್ರನ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವನು ನಕ್ಕನು. ನಿನ್ನಂಥವ್ರು ಹಣಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅಂತ ನನಗೆ ಚೆನ್ನಾಗೇ ಗೊತ್ತು. ನನ್ನ ಮುಂದೆ ಈ ಡ್ರಾಮಾ ಎಲ್ಲ ಬೇಡ. ನೀನು ಏನು ಎಂಥವಳಂತ ನಾನು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ಎಂದು ಗಂಭೀರವಾಗಿ ಹೇಳಿದನು. ಗೋಡೌನ್ ಒಳಗೆ ಗಾಳಿ ಕೂಡ ನಿಂತಂತಿತ್ತು. ಆದರೆ ಮೀರಾಳ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ವಿಹಾನ್ ಅಳುವ ಶಬ್ದ ಅವಳ ಹೃದಯ ಕತ್ತರಿಸುತ್ತಿತ್ತು. ಮೀರಾ ಕಣ್ಣು ಮುಚ್ಚಿದಳು. ಅವಳ ಮನಸ್ಸಿನಲ್ಲಿ ಅವಳ ಗಂಡನ ನೆನಪುಗಳು. ನಿನ್ನ ನೆನಪಲ್ಲೇ ನಾನು ಬದುಕ್ತೀನಿ ಅಂತ ಅಂದು ಶಪಥ ಮಾಡಿದ್ದಳವಳು. ಆದರೆ ಇಂದು ಅವಳ ಮುಂದೆ ಇನ್ನೊಂದು ಸತ್ಯ ನಿಂತಿತ್ತು. ವಿಹಾನ್ ಅವಳ ಮಗ, ಅವಳ ಉಸಿರು. ಮೀರಾ ನಿಧಾನವಾಗಿ ಕಣ್ಣು ತೆರೆದಳು. ರುದ್ರನ ಕಡೆ ನೋಡಿದಳು. ಅವನು ಭಾವನೆಗಳಿಲ್ಲದ ಆತ್ಮದಂತೆ ನಿಂತಿದ್ದನು. ಕತೆ ಮುಂದುವರಿಯುವುದು. ರುದ್ರ ಸಾಲಿಯನ್ ಯಾಕೆ ಮೀರಾಳನ್ನು ಮದುವೆಯಾದ? ಮೀರಾಳ ಜೀವನ ಆ ಮಹಾ ಮನೆಗೆ ಕಾಲಿಟ್ಟ ಮೇಲೆ ಯಾವ ತಿರುವು ತೆಗೆದುಕೊಳ್ಳುತ್ತದೆ? ಪ್ರೀತಿ, ಭಯ, ಪ್ರತಿಕಾರ, ಈ ಕಥೆಯ ನಿಜವಾದ ರಹಸ್ಯ ಏನು? ಈ ಎಲ್ಲ ಪ್ರಶ್ನೆಗಳ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯಿರಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.